ನನ್ನ ಹಸ್ಬೆಂಡ್ ನಮ್ಮ ಮನೆಗೆ ಹೆಣ್ಣು ನೋಡಕ್ ಬಂದಾಗ ಆಲ್ರೆಡಿ ಅವ್ರು ನನ್ನ ಒಪ್ಕೊಂಡ್ಬಿಟ್ಟಿದ್ರು ಅನ್ನೋ ವಿಷಯ ನಮ್ಮ ಅತ್ತೆಗೆ ನಮ್ಮ ಮನೇಲಿ ಇರ್ಬೇಕಾದ್ರೆ ಗೊತ್ತಾಗೋಗಿತ್ತಂತೆ. ನಮ್ಮ ಮನೇಲಿ ನಾವೆಲ್ಲರೂ ಕಾಫಿ ಟೀ ಪ್ರಿಯರು, ಆದ್ರೆ ನನ್ನ ಹಸ್ಬೆಂಡ್ ಮನೇಲಿ ಯಾರು ಕಾಫಿ ಟೀ ಕುಡಿಯಲ್ಲ. ನಮ್ಮ ಮಾವ ಒಬ್ರು ಒಂದ್ ಸ್ವಲ್ಪ ಕಾಫಿ ಕುಡಿತಾ ಇದ್ರು. ನಮ್ಮ ಅತ್ತೆ ಬೇಕಾದ್ರೂ ಬೇರೆಯವ್ರ ಮನೇಲಿ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಕಾಫಿ ಟೀ ಕುಡಿದ್ಬಿಟ್ರು ನನ್ನ ಹಸ್ಬೆಂಡ್ ಮಾತ್ರ ಏನೇ ಕಾರಣಕ್ಕೂ ಕುಡಿಯಲ್ಲ. ಅವ್ರಿಗಂತ ಅದನ್ನ ಮುಟ್ಟಿದ್ರು ಆಗಲ್ಲ. ಅಂಡ್ ಅವ್ರು ತುಂಬಾ ಸ್ಟ್ರೇಟ್ ಫಾರ್ವರ್ಡ್, ಡೈರೆಕ್ಟ್ ಆಗಿ ಮುಖದ ಮೇಲೆ ಹೇಳ್ಬಿಡ್ತಾರೆ ನನ್ಗೆ ಇಷ್ಟ ಇಲ್ಲ, ನಾನು ಕುಡಿಯಲ್ಲ ಅಂತ. ಕಾಮಿಡಿ ಏನಂದ್ರೆ ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ನಾನಂತೂ ತಗೊಬಂದು ಎಲ್ಲಾರ್ಗು ಕೊಟ್ಟೆ. ಅಂಡ್ ನನ್ನ ಹಸ್ಬೆಂಡ್ ಕೊಟ್ಟವ್ರು ಖುಷಿಯಾಗಿ ಸ್ಮೈಲ್ ಮಾಡ್ಕೊಂಡು ತಗೊಂಡ್ರು. ಆ ಸ್ಮೈಲ್ ಇನ್ನ ನನ್ನ ಕಣ್ಣೆದುರುಗಡೆನೆ. ನಮ್ಮ ಅತ್ತೆಗೆ ಫುಲ್ ಶಾಕು. ನಾವೇನಾರು ಅಪ್ಪಿ ತಪ್ಪಿ ಕಾಫಿ ಮುಟ್ಟು ಅಂತ ಹೇಳಿದ್ರು ಜಗಳಕ್ಕೆ ಬರ್ತಾನೆ. ಹುಡುಗಿ ಕೊಟ್ಟ ತಕ್ಷಣ ಇಸ್ಕೊಂಡ್ಬಿಟ್ಟ ಅಂತ. ನಮ್ಮ ಅತ್ತೆ ಫ್ಯಾಮಿಲಿ ಫುಲ್ ಎಲ್ಲರೂ ನನ್ನ ಹಸ್ಬೆಂಡ್ ನ ನೋಡಿ ಶಾಕು ಅಂಡ್ ವಿಯರ್ಡ್ ಲುಕ್. ನನ್ ಮನ್ಸಿಗೆ ನೋವಾಗಬಾರ್ದು ಅಂತ ನನ್ ಗಂಡ ಒಂದ್ ಅರ್ಧ ಗ್ಲಾಸ್ ಕಾಫಿ ಖಾಲಿ ಮಾಡಿದ್ರು. ಇನ್ನರ್ಧ ಗ್ಲಾಸ್ ನ ಯಾರಿಗೂ ಕಾಣಿಸ್ತಿರಂಗ್ ಅವ್ರ ಅಪ್ಪನ ಗ್ಲಾಸ್ಗೆ ಹಾಕ್ಬಿಟ್ರು. ಈ ಸ್ಟೋರಿನ ನಮ್ಮ ಅತ್ತೆ ನಾನ್ ಮದ್ವೆ ಆದ್ಮೇಲೆ ನನಗ್ ಬಂದ್ ಹೇಳಿದ್ರು. ನನ್ ಮಗ ಯಾವಾಗ ಕಾಫಿ ಇಸ್ಕೊಂಡ್ ಕುಡ್ದ ಅವಾಗ್ಲೇ ಗೊತ್ತಾಗೋಯ್ತು ನನ್ ಮಗಂಗ್ ನೀನ್ ಇಷ್ಟ ಆಗೋಗಿದ್ಯಾ ಅಂತ. ಹುಡುಗನ್ ಮನ್ಸೇನೋ ಗೆದ್ಬಿಟ್ಟಿದ್ದೆ, ಆದ್ರೆ ನಮ್ಮ ಅತ್ತೆ ಮನ್ಸ್ ಯಾವ ರೀತಿ ಗೆದ್ದೆ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಹೇಳ್ತೀನಿ. ನಮ್ ಈ ಸ್ಟೋರಿ ನಿಮ್ ಲೈಫಲ್ಲಿ ರಿಲೇಟಬಲ್ ಅಂತ ಅನ್ಸಿದ್ರೆ ಹಾಗೆ ನಮ್ ಕಂಟಿನ್ಯೂಷನ್ ವ್ಲಾಗ್ಗೆ ನಮ್ಮ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.